ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಎನರ್ಜೆಟಿಕ್ ಆದಂಥ ಒಂದು ಹೆಲ್ತಿ ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ಸ್ಗಳನ್ನು ನಮ್ಮ ದೇಹಕ್ಕೆ ಕೊಡುತ್ತೆ ಮತ್ತು ನಮ್ಮ ದೇಹದಲ್ಲಿನ ಎಲುಬುಗಳನ್ನು ಗಟ್ಟಿಯಾಗಿಡುತ್ತೆ. ಬ್ಯಾಕ್ ಪೇನಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಇದನ್ನು ಬಾಣಂತಿಯರು ಸಹಿತ ಕುಡಿತಾರೆ ಡೈಲಿ. ಅಳವಿ ನೋಡ್ರಿ, ಇದು ಅಳವಿ ಗಂಜಿ ಅಂಥೇಳಿ. ಇದನ್ನು ನಾವೇನು ಮಾಡಬೇಕಂದ್ರೆ 1-2 ಸ್ಪೂನಷ್ಟು ತೊಗೊಂಡು ಒಂದು ಅರ್ಧ ಕಪ್ ನೀರಿನಲ್ಲಿ ಹಾಕಿ ಓವರ್ನೈಟ್ ಇದನ್ನು ನೆನೆಸ್ಬೇಕು. ನಿಮಗೆ ಓವರ್ನೈಟ್ ನೆನೆ ಹಾಕೋಕ್ಕೆ ನೆನಪಾಗಲಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲಿ ಹಾಕಿ ನೆನೆದ್ರೆ ನಾವು ಸುಮಾರು 9 ಗಂಟೆ 9:30ವರೆಗೂ ನೆನೆದಿರುತ್ತೆ. ಆವಾಗಾದರೂ ಮಾಡ್ಕೊಂಡು ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಮಾಡಿಕೊಂಡು ಕುಡಿದ್ರೆ ಇದ್ರ ಬೆನಿಫಿಟ್ಸು ಚೆನ್ನಾಗಿರುತ್ತೆ. ಇದು ನೋಡಿರಿ, ಈ ಥರ ಬೆಳಗ್ಗೆ ನೆನೆದ್ಬಿಟ್ಟು ಜೆಲ್ಲಿ ಥರ ಆಗಿರುತ್ತೆ. ಇವಾಗ ಇದನ್ನು ಗಂಜಿ ಮಾಡಿಕೊಂಡು ಮಾಡೋದು ಹೇಗೆ ಅಂತ ನೋಡಿರಿ. ಇಲ್ಲಿ ನಾನು ಬೆಲ್ಲ ಮತ್ತು 1-2 ಲವಂಗ ತೊಗೊಂಡಿದ್ದೀನಿ ಮತ್ತು ಇದು ನೆನೆಸಿದಂಥ ಅಳವಿ ಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ಹಾಲು. ಇಷ್ಟು ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ. ಹಾಗಾದರೆ ಕ್ವಿಕ್ಕಾಗಿ ಮಾಡ್ಕೊಂಬರೋಣ. ನೋಡಿರಿ, ಇಲ್ಲಿ ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಗೊಂಡಂಥ ಲವಂಗನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ರಿ. ಲವಂಗ ಫ್ಲೇವರು ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನೆನೆಸಿದಂಥ ಅಳವಿನ ಇದರಲ್ಲೇ ಸ್ವಲ್ಪ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡ್ಕೊಂಬಿಟ್ಟು ನೋಡಿರಿ, ಒಂದು ಸ್ವಲ್ಪ 1 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ಕುದಿಯುವಷ್ಟು ನೀರು ಹಾಕಿ, ನೀರು ಸ್ವಲ್ಪ ಹಾಕಿ, ಇಲ್ಲಾಂದರೆ ತುಂಬ ನೀರು ಆಗಿಬಿಡುತ್ತೆ. ನೀರು ಹಾಕ್ಬಿಟ್ಟು ಇವಾಗ ಬೆಲ್ಲನ ಹಾಕೋಣ. ಬೆಲ್ಲದ ಜೊತೆ ಅಳವಿ ಬೀಜ ಚೆನ್ನಾಗಿ ಕುದ್ರೆ ಅದರ ಅಂಶ ಏನಿರುತ್ತೆ ಎಲ್ಲದು ಗಂಜಿಯಲ್ಲಿ ಬಿಟ್ಟುಕೊಳ್ಳುತ್ತೆ. ಚೆನ್ನಾಗಿ ಕುದ್ದುಬಿಟ್ರೆ 2 ನಿಮಿಷದಲ್ಲಿ ಗಂಜಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಬಾಣಂತಿಯರಷ್ಟೇ ಅಲ್ಲದೆ ನಮಗೂ ಸಹಿತ ಡೈಲಿ ನಾವು ಇದನ್ನು ಕುಡಿಬೋದು. ಇದರಿಂದ ತುಂಬ ಆರೋಗ್ಯಕರವಾದಂಥ ಲಾಭಗಳಿವೆ ಮತ್ತು ಹೆಲ್ತ್ ಬೆನಿಫಿಟ್ಸು ಇದ್ದಾವೆ. ನಮಗೆ ನೋಡ್ರಿ, ಇಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ಸ್ಗಳು ತುಂಬ ಸಿಗುತ್ತೆ ದೇಹಕ್ಕೆ ಬೇಕಾದಂಥ. ಇದು ಹಾರ್ಟಿಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಗಳ ಸಹಿತ ಇದು ನಿವಾರಣೆ ಮಾಡುತ್ತೆ. ಇಲ್ಲಿ ನೋಡಿರಿ, ರೆಡಿಯಾಗಿದೆ ಗಂಜಿ. ಈ ಥರ ನೀವು ಕೂಡ ಮಾಡ್ಕೊಂಡು ಕುಡಿದು ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿರಿ, ಗಂಜಿಗೆ ಹಾಲು ಹಾಕ್ಕೊಂಡು ಕುಡಿಬೇಕು. ನೀವು ಕುದಿಯುವಾಗ ಬೇಕಾದರೂ ಹಾಲನ್ನು ಆ್ಯಡ್ ಮಾಡಿ ನೀವು ಕುದಿಸ್ಬೋದು. ಕುಡಿಬೇಕಾದ್ರೆ ಈ ಥರ ಮೇಲೆ ಹಾಕ್ಕೊಂಡು ಕುಡಿಬೋದು. ಇವಾಗ ಗಂಜಿ ನೋಡಿರಿ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.